1905 ಆಗಸ್ಟ್ 7ರಂದು ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಬ್ರಿಟಿಷ್ ಭಾರತದಲ್ಲಿ ಔಪಚಾರಿಕವಾಗಿ ಸ್ವದೇಶಿ ಚಳುವಳಿಯನ್ನು ಪ್ರಾರಂಭಿಸಲಾಯಿತು. ಈ ಚಳುವಳಿಯ ಅಡಿಯಲ್ಲಿ ಭಾರತೀಯರು ಸರ್ಕಾರಿ ಸೇವೆಗಳು, ಶಾಲೆಗಳು, ನ್ಯಾಯಾಲಯಗಳನ್ನು ಬಹಿಷ್ಕರಿಸಿದರು. ಇದೇ ವೇಳೆ ವಿದೇಶಿ ಬಟ್ಟೆಗಳನ್ನು ಸುಟ್ಟು ಹೋಳಿ ಆಚರಿಸಲಾಯಿತು. ಈ ಆಂದೋಲನದಲ್ಲಿ ವಿದೇಶಿ ವಸ್ತುಗಳ ಬಹಿಷ್ಕಾರದಿಂದಾಗಿ ಬ್ರಿಟಿಷರು ಸಾಕಷ್ಟು ಆರ್ಥಿಕ ನಷ್ಟ ಅನುಭವಿಸಿದರು ಮತ್ತು ಸ್ವದೇಶಿ ವಸ್ತುಗಳ ಮಾರಾಟ ಹೆಚ್ಚಾಗತೊಡಗಿತು. 1905 ಜುಲೈ 20ರಂದು ಭಾರತದ ವೈಸ್ರಾಯ್ ಲಾರ್ಡ್ ಕರ್ಜನ್ ಅವರು ಬಂಗಾಳದ ವಿಭಜನೆಯನ್ನು ಘೋಷಿಸಿದ್ದರು. ಲಾರ್ಡ್ ಕರ್ಜನ್ ಅವರ ಈ ನಿರ್ಧಾರಕ್ಕೆ ಭಾರತದಾದ್ಯಂತ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ನಂತರ 1905 ಆಗಸ್ಟ್ 7ರಂದು ಕಲ್ಕತ್ತಾದಲ್ಲಿ ಬೃಹತ್ ಸಭೆಯನ್ನು ಆಯೋಜಿಸಲಾಯಿತು ಮತ್ತು ಅದೇ ಸಭೆಯಲ್ಲಿ ಬಹಿಷ್ಕಾರದ ನಿರ್ಣಯವನ್ನು ಅಂಗೀಕರಿಸಲಾಯಿತು. ಇದಾದ ನಂತರವೇ ದೇಶಾದ್ಯಂತ ಸ್ವದೇಶಿ ಚಳುವಳಿ ಆರಂಭವಾಯಿತು. ಆದಾಗ್ಯೂ ಈ ಪ್ರತಿಭಟನೆಯು ಬ್ರಿಟಿಷರ ಮೇಲೆ ಯಾವುದೇ ಮಹತ್ವದ ಪರಿಣಾಮ ಬೀರಲಿಲ್ಲ. ವೈಸ್ರಾಯ್ ಲಾರ್ಡ್ ಕರ್ಜನ್ ಘೋಷಣೆಯ ನಂತರ ಅಕ್ಟೋಬರ್ 16ರಂದು ಬಂಗಾಳವನ್ನು ವಿಭಜಿಸಲಾಯಿತು. ಇದರಿಂದ ಮನನೊಂದ ಭಾರತೀಯರು 1905 ಅಕ್ಟೋಬರ್ 16ರಂದು ರಾಷ್ಟ್ರೀಯ ಶೋಕ ದಿನವನ್ನು ಆಚರಿಸಿದರು. 1941 ಆಗಸ್ಟ್ 7ರಂದು ವಿಶ್ವಪ್ರಸಿದ್ಧ ಕವಿ, ಸಾಹಿತಿ, ತತ್ವಜ್ಞಾನಿ ಮತ್ತು ಭಾರತೀಯ ಸಾಹಿತ್ಯಕ್ಕಾಗಿ ನೊಬೆಲ್ ಪ್ರಶಸ್ತಿ ವಿಜೇತ ಗುರುದೇವ ರವೀಂದ್ರನಾಥ ಟ್ಯಾಗೋರ್ ಕೊನೆಯುಸಿರೆಳೆದರು. ಅವರು 20ನೇ ಶತಮಾನದ ಆರಂಭದಲ್ಲಿ ಬಂಗಾಳಿ ಸಾಹಿತ್ಯ, ಸಂಗೀತ ಮತ್ತು ಭಾರತೀಯ ಕಲೆಯನ್ನು ಪುನರುಜ್ಜೀವನಗೊಳಿಸಲು ಕೆಲಸ ಮಾಡಿದರು. 1913ರಲ್ಲಿ ಗೀತಾಂಜಲಿಗಾಗಿ ಅವರಿಗೆ ಸಾಹಿತ್ಯದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು. ಅವರು ಇದನ್ನು ಸಾಧಿಸಿದ ಮೊದಲ ಯುರೋಪಿಯನ್ ಅಲ್ಲದ ಮತ್ತು ಮೊದಲ ಏಷ್ಯನ್ ಗೀತರಚನೆಕಾರರಾಗಿದ್ದರು. ಗೀತಾಂಜಲಿ ಮೂಲತಃ ರವೀಂದ್ರನಾಥ ಟ್ಯಾಗೋರ್ ಅವರಿಂದ ಬಂಗಾಳಿ ಭಾಷೆಯಲ್ಲಿ ಸಂಯೋಜಿಸಲ್ಪಟ್ಟ ಹಾಡುಗಳ ಸಂಗ್ರಹವಾಗಿದೆ. ಟ್ಯಾಗೋರ್ ಅವರನ್ನು ಗುರುದೇವ್, ಕೋಬಿಗುರು, ಬಿಸ್ವಾ ಕೋಬಿ ಮುಂತಾದ ಹೆಸರುಗಳಿಂದ ಕರೆಯಲಾಗುತ್ತಿತ್ತು. ಟ್ಯಾಗೋರ್ ಅವರ ರಚನೆಗಳು 2 ದೇಶಗಳ ರಾಷ್ಟ್ರಗೀತೆಗಳಾಗಿವೆ. ಇದರಲ್ಲಿ ಜನಗಣಮನ ಭಾರತದ ರಾಷ್ಟ್ರಗೀತೆಯಾದರೆ ಮತ್ತೊಂದೆಡೆ ಅಮರ್ ಸೋನಾರ್ ಬಾಂಗ್ಲಾದೇಶದ ರಾಷ್ಟ್ರಗೀತೆಯಾಯಿತು. ರವೀಂದ್ರನಾಥ ಟ್ಯಾಗೋರ್ ಅವರು 1861 ಮೇ 7ರಂದು ಕೋಲ್ಕತ್ತಾದಲ್ಲಿ ಜನಿಸಿದರು. ಬಂಗಾಳಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಟ್ಯಾಗೋರ್ ತಮ್ಮ ಮೊದಲ ಕವಿತೆಯನ್ನು ಕೇವಲ 8ನೇ ವಯಸ್ಸಿನಲ್ಲಿ ಬರೆದರು. ಅವರು ಕೇವಲ 16 ವರ್ಷ ವಯಸ್ಸಿನವರಾಗಿದ್ದಾಗ ಅವರ ಮೊದಲ ಕವನ ಸಂಕಲನವನ್ನು ಪ್ರಕಟಿಸಲಾಯಿತು. 2018 ಆಗಸ್ಟ್ 7ರಂದು ಎಂ ಕರುಣಾನಿಧಿ ಅವರು ಕೊನೆಯುಸಿರೆಳೆದರು. ಎಂ ಕರುಣಾನಿಧಿ ಒಬ್ಬ ಭಾರತೀಯ ರಾಜಕಾರಣಿ ಮತ್ತು ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ. ಅವರು ತಮಿಳುನಾಡು ರಾಜ್ಯದ ದ್ರಾವಿಡ ರಾಜಕೀಯ ಪಕ್ಷವಾದ ದ್ರಾವಿಡ ಮುನ್ನೇತ್ರ ಕಳಗಂ ಅಥವಾ DMKಯ ಮುಖ್ಯಸ್ಥರಾಗಿದ್ದರು. ಕರುಣಾನಿಧಿಯವರ ರಾಜಕೀಯ ಜೀವನವು ಅದ್ಭುತವಾಗಿತ್ತು. ಅವರು ಚುನಾವಣೆಯಲ್ಲಿ ಎಂದಿಗೂ ಸೋಲಲೇ ಇಲ್ಲ. 1957ರಲ್ಲಿ ಅವರು ಕುಳಿತಲೈನಿಂದ ತಮ್ಮ ಮೊದಲ ಚುನಾವಣೆಯಲ್ಲಿ ಯಶಸ್ವಿಯಾಗಿ ಸ್ಪರ್ಧಿಸಿದರು ಮತ್ತು ಅಲ್ಲಿಂದ 2016ರವರೆಗೂ ಅವರು 13 ಚುನಾವಣೆಗಳಲ್ಲಿ ಸೋಲನ್ನು ಕಂಡಿರಲಿಲ್ಲ. 1969ರಲ್ಲಿ ಅವರು ಮೊದಲ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿ ಹುದ್ದೆಯನ್ನು ಅಲಂಕರಿಸಿದರು. 2006ರಲ್ಲಿ ಕೊನೆಯ ಬಾರಿಗೆ ಮುಖ್ಯಮಂತ್ರಿಯಾದರು. ಎಂ ಕರುಣಾನಿಧಿ ಅವರು 1969ರಲ್ಲಿ DMK ಅಧ್ಯಕ್ಷ ಸ್ಥಾನಕ್ಕೆ ಬಂದರು ಮತ್ತು ನಂತರ ಒಂದೇ ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ರಾಜ್ಯದಿಂದ ನಿರ್ನಾಮ ಮಾಡಿದರು ಎಂದು ಹೇಳಲಾಗುತ್ತದೆ. ಅದರ ನಂತರ ತಮಿಳುನಾಡಿನಲ್ಲಿ DMK ಅಥವಾ AIADMK ಆಳ್ವಿಕೆ ನಡೆಸಿತು. 1924 ಜೂನ್ 3ರಂದು ಜನಿಸಿದ ಕರುಣಾನಿಧಿ ಅವರು ತಮಿಳು ಚಿತ್ರರಂಗದಲ್ಲಿ ನಟ ಮತ್ತು ಚಿತ್ರಕಥೆಗಾರರಾಗಿದ್ದರು. ರಾಜಕೀಯ ಪ್ರವೇಶಿಸುವ ಮುನ್ನ ಕರುಣಾನಿಧಿ ತಮಿಳು ಚಿತ್ರರಂಗದಲ್ಲಿ ಕೆಲಸ ಮಾಡಿದ್ದರು. ಅವರ ಬೆಂಬಲಿಗರು ಅವರನ್ನು ಕಲೆಯ ವಿದ್ವಾಂಸರು ಎಂದು ಕರೆಯುತ್ತಿದ್ದರು. MS ಸ್ವಾಮಿನಾಥನ್ ಅವರು 1925 ಆಗಸ್ಟ್ 7ರಂದು ಜನಿಸಿದರು. MS ಸ್ವಾಮಿನಾಥನ್ ಒಬ್ಬ ಪ್ರಖ್ಯಾತ ಕೃಷಿ ವಿಜ್ಞಾನಿ ಮತ್ತು ಭಾರತದ ಕೃಷಿ ಭೂದೃಶ್ಯದ ಪ್ರಮುಖ ವ್ಯಕ್ತಿ. ಅವರು ಹಸಿರು ಕ್ರಾಂತಿಯ ಪಿತಾಮಹ ಎಂದು ನೆನಪಿಸಿಕೊಳ್ಳಲ್ಪಡುತ್ತಾರೆ. ಹಸಿರು ಕ್ರಾಂತಿ ಕಾರ್ಯಕ್ರಮದಡಿ ಬಡ ರೈತರ ಹೊಲಗಳಲ್ಲಿ ಅಧಿಕ ಇಳುವರಿ ನೀಡುವ ಗೋಧಿ ಮತ್ತು ಭತ್ತದ ಬೀಜಗಳನ್ನು ನೆಡಲಾಯಿತು. ಈ ಕ್ರಾಂತಿಯು ವಿಶ್ವದಲ್ಲೇ ಅತಿ ಹೆಚ್ಚು ಆಹಾರದ ಕೊರತೆ ಇರುವ ದೇಶವಾಗಿದ್ದ ಭಾರತವನ್ನು 25 ವರ್ಷಗಳಲ್ಲಿ ಸ್ವಾವಲಂಬಿ
ಸ್ವಾವಲಂಬಿಯನ್ನಾಗಿ ಮಾಡಿತು. ಆ ಸಮಯದ ಭಾರತದ ಕೃಷಿ ಪುನರುಜ್ಜೀವನವು ಸ್ವಾಮಿನಾಥನ್ ಅವರನ್ನು ಕೃಷಿ ಕ್ರಾಂತಿಯ ಆಂದೋಲನದ ವೈಜ್ಞಾನಿಕ ನಾಯಕ ಎಂದು ನೆನಪಿಸಿಕೊಳ್ಳಲು ಕಾರಣವಾಯಿತು. MS ಸ್ವಾಮಿನಾಥನ್ ಅವರಿಗೆ ಭಾರತ ಸರ್ಕಾರವು 1967ರಲ್ಲಿ ಪದ್ಮಶ್ರೀ, 1972ರಲ್ಲಿ ಪದ್ಮಭೂಷಣ ಮತ್ತು 1989ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಗಳನ್ನು ವಿಜ್ಞಾನ ಮತ್ತು ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿ ನೀಡಿದೆ. 2024ರಲ್ಲಿ ಅವರಿಗೆ ಮರಣೋತ್ತರವಾಗಿ ಭಾರತದ ಅತ್ಯುನ್ನತ ಪ್ರಶಸ್ತಿಯಾದ ಭಾರತ ರತ್ನವನ್ನು ನೀಡಲಾಯಿತು. ಶ್ರೇಷ್ಠ ಕೃಷಿ ವಿಜ್ಞಾನಿ MS ಸ್ವಾಮಿನಾಥನ್ ಅವರು 2023ರ ಸೆಪ್ಟೆಂಬರ್ 28ರಂದು ತಮ್ಮ 98ನೇ ವಯಸ್ಸಿನಲ್ಲಿ ಚೆನ್ನೈಯ ನಿವಾಸದಲ್ಲಿ ಕೊನೆಯುಸಿರೆಳೆದರು. 1944ರ ಆಗಸ್ಟ್ 7ರಂದು ವಿಶ್ವದ ಮೊದಲ ಸ್ವಯಂಚಾಲಿತ ಎಲೆಕ್ಟ್ರಾನಿಕ್ ಕ್ಯಾಲ್ಕುಲೇಟರ್ ಹಾರ್ವರ್ಡ್ ಮಾರ್ಕ್ 1 ಅನ್ನು ಪರಿಚಯಿಸಲಾಯಿತು. ಇದು 51 ಅಡಿ ಉದ್ದ, 8 ಅಡಿ ಎತ್ತರ ಮತ್ತು 5 ಟನ್ ತೂಕವಿತ್ತು. ಇದನ್ನು IBM ಕಂಪನಿ ತಯಾರಿಸಿತ್ತು. ಈ ಸ್ವಯಂಚಾಲಿತ ಸೀಕ್ವೆನ್ಸ್ ಕಂಟ್ರೋಲ್ಡ್ ಕ್ಯಾಲ್ಕುಲೇಟರ್ನ ಕಲ್ಪನೆಯನ್ನು 1930ರಲ್ಲಿ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ಹೊವಾರ್ಡ್ H. ಐಕಾನ್ ಪರಿಚಯಿಸಿದ್ದರು. IBM ವಿಶ್ವ ಸಮರ 2ರ ಸಮಯದಲ್ಲಿ ಅದರ ಕೆಲಸವನ್ನು ಪ್ರಾರಂಭಿಸಿತು. 1944ರ ಫೆಬ್ರವರಿಯಲ್ಲಿ ಕ್ಯಾಲ್ಕುಲೇಟರ್ನ ಯಾಂತ್ರಿಕ ಭಾಗಗಳನ್ನು ಪ್ರತ್ಯೇಕ ಹಡಗುಗಳಲ್ಲಿ ಹಾರ್ವರ್ಡ್ಗೆ ಕಳುಹಿಸಲಾಯಿತು ಮತ್ತು ಕಂಪನಿಯು ಈ ಕ್ಯಾಲ್ಕುಲೇಟರ್ ಅನ್ನು 1944ರ ಆಗಸ್ಟ್ 7ರಂದು ವಿಶ್ವವಿದ್ಯಾಲಯದಲ್ಲಿ ಪ್ರಸ್ತುತಪಡಿಸಿತು. ಆಗ ಅದರ ಬೆಲೆ ಸುಮಾರು $2 ಲಕ್ಷ ಆಗಿತ್ತು. ಡೇಟಾ ನಮೂದಿಗಾಗಿ ಕ್ಯಾಲ್ಕುಲೇಟರ್ 24 ಸ್ವಿಚ್ಗಳ 60 ಸೆಟ್ಗಳನ್ನು ಹೊಂದಿದ್ದು, ಅದು ಒಂದು ಸಮಯದಲ್ಲಿ 72 ಸಂಖ್ಯೆಗಳನ್ನು ಸಂಗ್ರಹಿಸಬಹುದಾಗಿತ್ತು. ಕ್ಯಾಲ್ಕುಲೇಟರ್ 1 ಸೆಕೆಂಡಿನಲ್ಲಿ 3 ಸಂಕಲನ ಅಥವಾ ವ್ಯವಕಲನಗಳನ್ನು ಮಾಡಬಹುದಾಗಿತ್ತು. ಯಾವುದೇ ಸಂಖ್ಯೆಗಳನ್ನು ಗುಣಿಸಲು 6 ಸೆಕೆಂಡುಗಳು ಮತ್ತು ಭಾಗಿಸಲು 15 ಸೆಕೆಂಡುಗಳನ್ನು ತೆಗೆದುಕೊಳ್ಳುತ್ತಿತ್ತು. ರಾಷ್ಟ್ರೀಯ ಕೈಮಗ್ಗ ದಿನವನ್ನು ದೇಶದಲ್ಲಿ ಪ್ರತಿ ವರ್ಷ ಆಗಸ್ಟ್ 7ರಂದು ಆಚರಿಸಲಾಗುತ್ತದೆ. ಕೇಂದ್ರದ ಮೋದಿ ಸರ್ಕಾರವು 2015ರಲ್ಲಿ ಮೊದಲ ಬಾರಿಗೆ ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಚರಿಸಲು ನಿರ್ಧರಿಸಿತು. ಕೈಮಗ್ಗವು ನಮ್ಮ ಭಾರತದ ಸಾಂಸ್ಕೃತಿಕ ಪರಂಪರೆಯ ಪ್ರಮುಖ ಭಾಗವಾಗಿದೆ. ಈ ದಿನವನ್ನು ಆಚರಿಸುವುದರಿಂದ ದೇಶದಲ್ಲಿ ಉದ್ಯೋಗ ಹೆಚ್ಚಿದೆ ಮತ್ತು ಕುಶಲಕರ್ಮಿಗಳ ಸ್ಥಿತಿ ಸುಧಾರಿಸಿದೆ. ಕೈಮಗ್ಗ ಉದ್ಯಮವು ಹೆಚ್ಚಿನ ಸಂಖ್ಯೆಯ ಜನರಿಗೆ ಉದ್ಯೋಗ ನೀಡುವುದರ ಜೊತೆಗೆ ಮಹಿಳೆಯರಿಗೆ ಸ್ವಾವಲಂಬಿಗಳಾಗಲು ಅವಕಾಶವನ್ನು ನೀಡುತ್ತದೆ. ಆಂಧ್ರಪ್ರದೇಶದ ಕಲಂಕಾರಿ, ಗುಜರಾತ್ನ ಬಾಂಧನಿ, ತಮಿಳುನಾಡಿನ ಕಾಂಜೀವರಂ ಮತ್ತು ಮಹಾರಾಷ್ಟ್ರದ ಪೈಠನಿ, ಮಧ್ಯಪ್ರದೇಶದ ಚಾಂದೇರಿ, ಬಿಹಾರದ ಭಾಗಲ್ಪುರಿ ರೇಷ್ಮೆ ಮುಂತಾದ ಕೈಮಗ್ಗಗಳಿಗೆ ವಿಶೇಷವಾಗಿ ಹೆಸರುವಾಸಿಯಾದ ಅನೇಕ ರಾಜ್ಯಗಳಿವೆ. ಇವು ಭಾರತದಲ್ಲಿ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿವೆ. ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಚರಿಸುವ ಮುಖ್ಯ ಉದ್ದೇಶವು ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳನ್ನು ಉತ್ತೇಜಿಸುವುದು ಆಗಿದೆ. ಇದಲ್ಲದೆ ನೇಕಾರ ಸಮುದಾಯವನ್ನು ಗೌರವಿಸುವ ಉದ್ದೇಶದಿಂದ ಮತ್ತು ಭಾರತದ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯಲ್ಲಿ ಅವರ ಕೊಡುಗೆಯನ್ನು ಶ್ಲಾಘಿಸುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತದೆ.